ಮಹಾಜನರೇ, ಇವತ್ತು ಒಂದು ಮದುವೆಯ ಸಂಭ್ರಮ. ಬನ್ನಿ ನಾವೆಲ್ಲ ಸೇರಿ ಈ ಒಂದು ಮದುವೆಯ ನವಯುವತ ಜೋಡಿಗಳನ್ನು ನೋಡೋಣ. ಇದು ಭದ್ರಾವತಿ ಬಾಬಳ್ಳಿ ಗ್ರಾಮದ ನಮ್ಮ ಈರಾ ಸಿಂಗು ಮೋಹನ್ ಸಿಂಗ್. ಈರಾ ಸಿಂಗ್ ಅವರ ಮಗ, ಮೋಹನ್ ಸಿಂಗ್ ಅವರ ಮಗಳು. ಈರಾ ಸಿಂಗ್ ಮೋಹನ್ ಸಿಂಗ್ ಹೆಚ್ಚು ಕಮ್ಮಿ 50 ವರ್ಷಗಳ ಹಳೆಯ ಸ್ನೇಹಿತ. ಇವರಿಬ್ಬರು ಫ್ರೆಂಡ್ಸ್ಗಳು, ದೋಸ್ತು. ಈಗ ಇವರ ಮಕ್ಕಳಾದ ಅವರ ಮದುವೆ ಆಗ್ತಾಯಿದೆ. ಬನ್ನಿ, ಭದ್ರಾವತಿ ಗ್ರಾಮ ಬಾಬಳ್ಳಿಯ ಈ ಒಂದು ಇಬ್ಬರು ಸ್ನೇಹಿತರ ಮಕ್ಕಳ ಮದುವೆಯ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗೋಣ. ನಮ್ಮ ಎಲ್ಲ ಫೇಸ್ಬುಕ್ ಮಿತ್ರರು, ಇನ್ಸ್ಟಾಗ್ರಾಮ್ ಮಿತ್ರರು, ಯೂಟ್ಯೂಬ್ ಮಿತ್ರರು, ನಿಮಗೆಲ್ಲರಿಗೋಸ್ಕರ ಈ ಒಂದು ಇಬ್ಬರು ಸ್ನೇಹಿತರ ಮಕ್ಕಳ ಮದುವೆಯ ದರ್ಶನೆ, ಒಂದು ಮಹಾ ಮದುವೆ ಭದ್ರಾವತಿಯರ ಛತ್ರದಲ್ಲಿ ನಡೆದಿದೆ. ಈ ಒಂದು ಗ್ರ್ಯಾಂಡ್ ಮ್ಯಾರೇಜ್ ಸೆಲೆಬ್ರೇಷನ್ ನಿಮಗೋಸ್ಕರ ನಾವು ತಂದಿದ್ದೇವೆ. ಬನ್ನಿ ಸ್ನೇಹಿತರೆ, ನೀವೆಲ್ಲ ಇದರ ಸಾಕ್ಷಿಯಾಗಿ ಈ ಒಂದು ಮದುವೆಯ ಗ್ರ್ಯಾಂಡ್ ಸೆಲೆಬ್ರೇಷನಲ್ಲಿ ನೀವು ಎಲ್ಲರೂ ಭಾಗಿಯಾಗೋಣ. ನಿಮಗೋಸ್ಕರ ನಾವು ಕರೆ ತಂದಿದ್ದೇವೆ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ದಯವಿಟ್ಟು ನಮ್ಮ ಎಲ್ಲ ಸ್ನೇಹಿತರು ಫಾಲೋ ಮಾಡಿ, ಲೈಕ್ ಮಾಡಿ. ಇವರೇ ನೋಡಿ, ಮೋಹನ್ ಸಿಂಗ್ ಅವರು, ಇವರ ಮಗಳು. ಎಲ್ಲರೂ ಸಹ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಬೆಂಬಲ, ಜನರ ಬೆಂಬಲನೇ ದೇವರ ಬೆಂಬಲ. ಅದರಿಂದಾಗಿ ಇವರು ನಮ್ಮ ಮುನೀರ್ ಅವರು ನೋಡಿದ್ರೆ ಬಚ್ಕೊತಾರೆ, ಹಂಗೆ ನೋಡಿ, ಹಂಗೆ ಬಚ್ಕೊಂಬಿಟ್ರು. ಎಲ್ಲ ಸ್ನೇಹಿತರು ಮದುವೆಗೆ ಆಗಮಿಸಿದ್ದಾರೆ. ಭದ್ರಾವತಿಯ ಗಣ್ಯ ವ್ಯಕ್ತಿಗಳು ಎಲ್ಲರೂ ಸಹ ಈ ಒಂದು ಮಹಾ ಮದುವೆಗೆ ಆಗಮಿಸಿದ್ದಾರೆ. ಈಗ ಫೋಟೋ ಸೆಕ್ಷನ್ ನಡೀತಾ ಇದೆ, ತಾವು ನೋಡ್ತಾ ಇದ್ದೀರಾ. ಯುವ ಜೋಡಿಗಳು ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಮೋಹನ್ ಸಿಂಗ್, ಈರಾ ಸಿಂಗ್ ಇಬ್ಬರು ಸಹ ಭಾಳ ಗೆಳೆಯರು. ನಾವೇ ಅವರಿಗೆ ಹೆಚ್ಚು ಕಮ್ಮಿ 50 ವರ್ಷದಿಂದ ನೋಡ್ತಾ ಇದ್ದೀವಿ. ಸ್ನೇಹ, ಭಾಳ ಹಳೆಯ ಸ್ನೇಹ ಇರುವುದು. ಈಗ ಅವರ ಮಕ್ಕಳಾದ ಇಬ್ಬರದು ಮದುವೆ ಮಾಡಿಸ್ತಾ ಇದ್ದಾರೆ. ಒಂದೇ ಊರಿನವರಾಗಿ ಸ್ನೇಹಿತರ ಮಕ್ಕಳ ಮದುವೆ. ಈ ಒಂದು ಮಹಾ ಮದುವೆಯ ಮಹಾ ಸಂಭ್ರಮದಲ್ಲಿ ನಮ್ಮ ಸ್ನೇಹಿತರು, ಫೇಸ್ಬುಕ್ ಫ್ರೆಂಡ್ಸು, ಫಾಲೋವರ್ಸು, ನಿಮಗೆಲ್ಲರಿಗೂ ಸಹ ಈ ಮದುವೆಯಲ್ಲಿ ಸುಸ್ವಾಗತ. ನೋಡಿ, ಎಲ್ಲರೂ ಎಂಟರ್ಟೈನ್ ಮಾಡಿ. ಈಗ ಎಂಟರ್ಟೈನ್ ಸಮಯ ಅಂದರೆ ಊಟದ ಸಮಯ. ಎಲ್ಲರೂ ಐಸ್ ತಿಂತಿದ್ದಾರೆ. ಇವರು ನಮ್ಮ ಉಪಾಧ್ಯಕ್ಷರು, ನಗರಸಭೆಯ ಉಪಾಧ್ಯಕ್ಷರು. ಇವರು ಸಹ ಇಲ್ಲಿ ಐಸಿನ ಮಜಾ ತೊಗೊತಿದ್ದಾರೆ. ಮತ್ತು ಎಲ್ಲ ನಮ್ಮ ಸ್ನೇಹಿತರು, ಇವರು ಸಹ ನಮ್ಮ ದುರ್ಗಿನಗರದ ಸ್ನೇಹಿತರು, ಇವರು ಸಹ ಮದುವೆಗೆ ಬಂದಿದ್ದಾರೆ. ಎಲ್ಲರೂ, ಪ್ರತಿಯೊಬ್ಬರು ಭದ್ರಾವತಿಯಲ್ಲಿ ಇರುವಂಥ ಸಾಮಾನ್ಯವಾಗಿ ಎಲ್ಲರೂ ಸಹ ನಮ್ಮ ಸ್ನೇಹಿತರೆ. ನಮ್ಮ ಚಾನಲಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಸಹ ಭಾಯಿ ಇದ್ದಾರೆ. ಆದಷ್ಟು ನಾವು ಈ ದುಶ್ಮನಿಗಳನ್ನು ಕಮ್ಮಿ ಮಾಡಬೇಕು. ಪ್ರೀತಿ, ಪ್ರೇಮ ಆದಷ್ಟು ನಮ್ಮ ಸೋಷಲ್ ಮೀಡಿಯಾ ನೆಟ್ವರ್ಕ್ಗಳಲ್ಲಿ ಜಾಸ್ತಿ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡಬೇಕು ಹೊರತು ಈ ದುಶ್ಮನಿಗಳ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು. ಯಾಕೆ ಅಂದರೆ ಸಮಾಜನ ನಾವು ಕಟ್ಟಬೇಕು ಹೊರತು ಕಟ್ಟಿರುವ ಸಮಾಜನ ನಾವು ಬೀಳಿಸುವಂಥ ಕೆಲಸಗಳು ಯಾರೂ ಮಾಡಬಾರ್ದು. ಎಲ್ಲ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಷ್ಟು ಜನ ನಮ್ಮ ದೇಶದಲ್ಲಿ ಮಾಡ್ತಾಯಿದ್ದೀವಿ. ಇದು ನಮ್ಮ ಭಾರತ ದೇಶ ಒಂದು ದೊಡ್ಡ ಮನೆ ಇದೆ. ಈಗ ಊಟದ ಸಮಯ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ನೀವು, ದೊಡ್ಡ ಹಾಲಿದೆ. ಇದು ಮಹಾ ಹಾಲು, ಜನರಿಗೋಸ್ಕರ ಒಂದು ಮಹಾ ಹಾಲೇ ಇದೆ ಇಲ್ಲಿ. ಆ ಮಹಾ ಹಾಲಲ್ಲಿ ಸಾವಿರಾರು ಜನ ಊಟ ಮಾಡ್ತಿದ್ದಾರೆ. ಇದು ನಿಮಗೋಸ್ಕರ ನಮ್ಮ ಕಡೆಯಿಂದ ಧನ್ಯವಾದ.